ಹಿಂದೂ ಧರ್ಮದ ಮನೆಯಲ್ಲಿ ಪ್ರತಿನಿತ್ಯವೂ ಪೂಜೆ ಮಾಡುವಾಗಲೆಲ್ಲ ದೇವರಿಗೆ ಹೇಗೆ ಆರತಿ ದೀಪ ಬೆಳಗಲಾಗುತ್ತದೆಯೋ ಹಾಗೆ ಗಂಟೆಯನ್ನು ಬಾರಿಸುವ ಸಂಪ್ರದಾಯವೂ ಇದೆ. ಗಂಟೆಯನ್ನು ಬಾರಿಸದೆ ದೇವರ ಪೂಜೆಯನ್ನ ಮಾಡುವುದು ಅಪೂರ್ಣವೆಂದು ಪರಿಗಣಿಸಲಾಗುತ್ತೆ. ಇದು ಧಾರ್ಮಿಕ ಮಹತ್ವದೊಂದಿಗೆ ವೈಜ್ಞಾನಿಕ ಮಹತ್ವವನ್ನು ಹೊಂದಿದೆ. ವೈಜ್ಞಾನಿಕ ದೃಷ್ಟಿಕೋನದ ಪ್ರಕಾರ ಗಂಟೆಯ ಶಬ್ದ ಮತ್ತು ಅವುಗಳಿಂದ ಹೊರಹೊಮ್ಮುವ ಅಲೆಗಳು ಸುತ್ತಮುತ್ತಲಿನ ಪರಿಸರದಲ್ಲಿ ಸಕಾರಾತ್ಮಕತೆಯನ್ನ ಹರಡುತ್ತೆ. ಆದರೆ ಪ್ರತಿನಿತ್ಯ ನಾವು ಬಾರಿಸುವ ಗಂಟೆಯ ಮೇಲ್ಭಾಗದಲ್ಲಿ ಕೆಲವೊಂದು ಚಿಹ್ನೆಗಳು ಇರುತ್ತೆ. ಉದಾಹರಣೆಗೆ, ಗಂಟೆಯ ಮೇಲೆ ಆಂಜನೇಯ ಸ್ವಾಮಿ ಚಿಕ್ಕ ಮೂರ್ತಿ ಇರಬಹುದು, ಅಥವಾ ಗರುಡನ ಮೂರ್ತಿ ಇರಬಹುದು, ನಾಗರ ಹಾವಿನ ಕೆತ್ತನೆ ಇರಬಹುದು. ಗರುಡ ದೇವನನ್ನು ಭಗವಾನ್ ವಿಷ್ಣುವಿನ ವಾಹನವೆಂದು ಪರಿಗಣಿಸಲಾಗುತ್ತೆ. ಗರುಡ ಗಂಟೆಯನ್ನ ನೀವು ಪೂಜೆಯಲ್ಲಿ ಬಳಸಿದ್ರೆ ಇದರಿಂದ ಗರುಡ ದೇವನು ವಾಹನವಾಗಿ ಭಕ್ತರ ಇಷ್ಟಾರ್ಥಗಳನ್ನ ವಿಷ್ಣುವಿಗೆ ತಿಳಿಸುತ್ತಾನೆ ಮತ್ತು ಭಗವಂತ ತನ್ನ ಭಕ್ತರ ಇಷ್ಟಾರ್ಥಗಳನ್ನ ಶೀಘ್ರದಲ್ಲೇ ಪೂರೈಸುತ್ತಾನೆ. ಹಾಗೆಯೇ ವ್ಯಕ್ತಿಯು ಮರಣ ನಂತರ ಮೋಕ್ಷವನ್ನ ಪಡೆದುಕೊಳ್ತಾನೆ ಎನ್ನುವ ನಂಬಿಕೆ ಇದೆ. ಗರುಡ ಗಂಟೆಗೆ ಸಂಬಂಧಿಸಿದ ಮತ್ತೊಂದು ಪ್ರಮುಖ ವಿಷಯವೆಂದರೆ, ಬ್ರಹ್ಮಾಂಡವು ಶಂಖನಾದದೊಂದಿಗೆ ಮತ್ತು ಗರುಡ ಗಂಟೆಯ ಶಬ್ದದೊಂದಿಗೆ ಸೃಷ್ಟಿಯಾಯಿತು ಎಂಬುದು ಗ್ರಂಥಗಳಲ್ಲಿನ ಉಲ್ಲೇಖವಾಗಿದೆ. ಅದಕ್ಕಾಗಿಯೇ ಗರುಡ ಗಂಟೆಯಿಂದ ಹೊರಹೊಮ್ಮುವ ಈ ಶಬ್ದವನ್ನ ವಿಶೇಷವೆಂದು ಪರಿಗಣಿಸಲಾಗಿದೆ. ಈ ಶಬ್ದವು ತುಂಬಾ ಶಕ್ತಿಯುತವಾಗಿದ್ದು ನಾವು ವಾಸಿಸುವ ವಾತಾವರಣದಲ್ಲಿ ಧನಾತ್ಮಕತೆಯನ್ನ ಹರಡುತ್ತೆ. ಆದ್ದರಿಂದ ಪ್ರತಿಯೊಂದು ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಒಂದು ಗಂಟೆಯನ್ನು ನೇತು ಹಾಕಲಾಗುತ್ತೆ. ಇದರಿಂದಾಗಿ ಭಕ್ತರು ದೇವಾಲಯವನ್ನು ಪ್ರವೇಶಿಸಿದ ತಕ್ಷಣ ಗಂಟೆಯನ್ನು ಬಾರಿಸುತ್ತಾರೆ. ಇದು ವಾತಾವರಣದಲ್ಲಿ ಸಕಾರಾತ್ಮಕತೆಯನ್ನ ತುಂಬುತ್ತೆ ಹಾಗೂ ಇದು ದೇವರನ್ನು ಪೂಜೆಯಲ್ಲಿ ಜಾಗೃತಗೊಳಿಸುವ ವಿಧಾನವೂ ಆಗಿದೆ. ಆದರೆ ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಚಾರವೆಂದರೆ, ರಾತ್ರಿ ಸಮಯದಲ್ಲಿ ದೇವಸ್ಥಾನದ ಗಂಟೆಯನ್ನ ಬಾರಿಸಬಾರದು. ದೇವರ ಪೂಜೆಯಲ್ಲಿ ಗಂಟೆಯನ್ನ ಬಾರಿಸುವಾಗ ನಾವು ಗರುಡ ಗಂಟೆಯನ್ನ ಬಾರಿಸುವುದು ಉತ್ತಮ. ಗರುಡ ಗಂಟೆಯನ್ನ ಬಾರಿಸುವುದರಿಂದ ನಾವು ಉತ್ತಮ ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು. ಹಾಗಾಗಿ ನೀವು ಪೂಜೆಯಲ್ಲಿ ಬಾರಿಸುವ ಗಂಟೆಯು ಗರುಡ ಗಂಟೆಯಾಗಿರಲಿ.